Excel Techno School, Guruvayanikere, Venuru. Admission open now. ಸಿಎಂ ಗಾದಿಗಾಗಿ ಡೆಡ್ ಲೈನ್ ನೀಡಿದ್ರ ಡಿಕೆ ಶಿವಕುಮಾರ್. ನವೆಂಬರ್ 21ರಂದು ತಾನೇ ಸಿಎಂ ಆಗಬೇಕೆಂದಿರುವಂತಹ ಡಿಕೆಶಿ ಸಿಎಂ ಆಪ್ತರಿಗೆ ಕರೆ ಮಾಡಿ ಡೆಡ್ ಲೈನ್ ಅನ್ನು ನೀಡಿದ್ದಾರೆ. ದಿನಾಂಕ ತಿಳಿಸಿರುವಂತಹ ಡಿಕೆಶಿ ನವೆಂಬರ್ 3 ದಿನಾಂಕದಂದು ನಿಗದಿ ಮಾಡಿಕೊಂಡಿರುವಂತಹ ಡಿಕೆಶಿ ಎಐಸಿಸಿ ನಾಯಕರ ಮೂಲಕವಾಗಿ ಹೈಕಮಾಂಡ್ಗೂ ಸಂದೇಶ ರವಾನಿಸಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದು ಬಹಳಷ್ಟು ಇಂಟ್ರೆಸ್ಟಿಂಗ್ ಮತ್ತೆ ಬಹಳಷ್ಟು ಪ್ರಮುಖವಾದಂತಹ ಸುದ್ದಿ. ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ ಸಂದೇಶ ರವಾನಿಸಿರುವ ಡಿಕೆ ಶಿವಕುಮಾರ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸಿಎಂ ಗಾದಿಗಾಗಿ ಈಗಾಗಲೇ ಡೆಡ್ ಲೈನ್ ಅನ್ನ ಸಹಿತ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ. ನವೆಂಬರ್ನಲ್ಲಿ ಒಟ್ಟು 3 ದಿನಾಂಕಗಳನ್ನು ನಿಗದಿ ಮಾಡಿಕೊಂಡಿದ್ದಾರೆ ಅಂತೆ. ಆ 3 ದಿನಾಂಕಗಳಲ್ಲಿ ಸಿಎಂ ಗಾದಿಯ ಡೆಡ್ ಲೈನ್ ಅನ್ನು ನೀಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಹರೀಶ್ ಅವರು ಕೊಡ್ತಾರೆ. ಹರೀಶ್, ಏನಿದು ವಿಚಾರ ಅಂತ, ಏನು ಡೆಡ್ ಲೈನ್ ಸಂದೇಶ ಇದು ಅಂತ? ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡೆಡ್ ಲೈನ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅನ್ನುವಂತ ಚರ್ಚೆ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ವ್ಯಕ್ತ ಆಗ್ತಿರುವಂತದ್ದು. ಒಂದು ಸಿಎಂ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಾಯಕರಿಗೆ ಈ ಒಂದು ಡೆಡ್ ಲೈನ್ ಅನ್ನ ರವಾನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಿದೆ. ಒಂದು ನವೆಂಬರ್ ತಿಂಗಳಲ್ಲೇ ಕೂಡ 21ನೇ ತಾರೀಕು ಸಿಎಂ ಗಾದಿಯನ್ನ ಅಲಂಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ದಿನಾಂಕಗಳನ್ನ ಕೂಡ ಈಗ ನಿಗದಿಪಡಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಚರ್ಚೆಗಳು ಕೇಳಿಬರ್ತಿದೆ. ಒಂದು ಖ್ಯಾತ ಜ್ಯೋತಿಷಿಗಳ ಸಲಹೆ ಮೇರೆಗೆ ನವೆಂಬರ್ 3ನೇ ವಾರದಲ್ಲಿ 3 ದಿನಾಂಕಗಳನ್ನ ನಿಗದಿಪಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಕೇಳಿಬರ್ತಿದೆ. ಆ ದಿನಾಂಕಗಳಲ್ಲೇ ಅವರು ಏನಾದರೂ ಸಿಎಂ ಗಾದಿ ಅಲಂಕರಿಸಿದ್ದೇ ಆದಲ್ಲಿ ಅವರು ಸುಸೂತ್ರವಾಗಿ ಮುಂದುವರಿಯುತ್ತಾರೆ ಅನ್ನುವಂತ ಕೂಡ ಒಂದು ಜ್ಯೋತಿಷಿಗಳ ಸಲಹೆ ಸಿಕ್ಕಿರುವಂತದ್ದು. ಒಂದು ವೇಳೆ ಆ ದಿನಾಂಕದಂದು ಅವರಿಗೆ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ಮತ್ತೆ ಮುಂಬರುವ ದಿನಗಳಲ್ಲಿ ಎಂದೂ ಕೂಡ ಸಿಎಂ ಆಗೋದಿಲ್ಲ ಅನ್ನುವಂತಹ ಸಲಹೆ ಕೂಡ ಅವರಿಗೆ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೊಬ್ಬರಿಗೆ ದೂರವಾಣಿ ಕರೆ ಮಾಡಿ 21ನೇ ತಾರೀಕು ನನಗೆ ಸಿಎಂ ಅವಕಾಶ ಸಿಗಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ತಿಳಿಸಿದ್ದಾರೆ ತಮ್ಮ ಅಭಿಪ್ರಾಯವನ್ನ ಅನ್ನುವಂತ ಮಾತುಗಳು ಕೇಳಿಬರ್ತದೆ. ಜೊತೆಗೆ ಎಐಸಿಸಿ ನಾಯಕರಿಗೂ ಅಂದ್ರೆ ಕೆ.ಸಿ. ವೇಣುಗೋಪಾಲ್ ಮತ್ತೆ ರಾಹುಲ್ ಗಾಂಧಿ ಅವರ ಆಪ್ತರಾಗಿರುವಂತಹ ಕೆಲವೊಬ್ಬರಿಗೆ ದೂರವಾಣಿ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಅವರಿಗೆ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ನವೆಂಬರ್ ಅಂದ್ರೆ 2.5 ವರ್ಷ ಪೂರ್ಣಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ 3 ದಿನಾಂಕಗಳನ್ನ ನಿಗದಿಪಡಿಸಿಕೊಂಡಿದ್ದಾರೆ. ಈ ವರ್ಷಾಂತ್ಯದೊಳಗೆ ಸಿಎಂ ಗಾದಿ ಅಲಂಕರಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಶತಾಯಗತಾಯ ತೆರೆಮರೆ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಆ ಜ್ಯೋತಿಷಿಗಳ ಸಲಹೆ ಹಿನ್ನೆಲೆಯಲ್ಲಿ ಆ 3 ದಿನಾಂಕಗಳಲ್ಲೇ ಸಿಎಂ ಪಟ್ಟಕ್ಕೇರಬೇಕು ಅನ್ನುವಂತ ಸಲಹೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಆ ದಿನಾಂಕಗಳೇ ತನಗೆ ಅವಕಾಶ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಂದೇಶಗಳನ್ನ ರವಾನೆ ಮಾಡತಕ್ಕಂಥ ಒಂದು ಪ್ರಯತ್ನ ಆಗಿದೆ ಅಂತ ಹೇಳಲಾಗ್ತಿದೆ. ಜಗದೀಶ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.